ಜೆಡಿಎಸ್ ಮುಗಿಸೋದಕ್ಕೆ ತೀರ್ಮಾನ ಮಾಡಿದೆ. ಕುಮಾರಸ್ವಾಮಿ ಹಾಸನದಲ್ಲಿ ಕೊಟ್ಟಂತ ಹೇಳಿಕೆ, ಮಂಡ್ಯದಲ್ಲಿ ನಮ್ಮ ಶಾಸಕರು ಸಚಿವರಿದ್ರೂ ಕೂಡ ಆ ಕ್ಷೇತ್ರವನ್ನ ಗೆಲ್ಲಲಾಗ್ಲಿಲ್ಲ. ಅವತ್ತು ನಮ್ಮ ಸೋಲಿಗೆ ಇದೇ ಕಾಂಗ್ರೆಸ್ ಬಿಜೆಪಿ ಕಾರಣ. ನಿಖಿಲ್ ಸೋಲಿಗೆ ಬಿಜೆಪಿ ಕಾಂಗ್ರೆಸ್ ಕಾರಣ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಿಖಿಲ್ಗಾದಂತಹ ಸ್ಥಿತಿ ಹಾಸನದಲ್ಲಿ ಪ್ರಜ್ವಲ್ಲಿಗಾಗಬಾರದು, ಹಾಸನದಲ್ಲಿ ಗೆಲ್ಲಿಸ್ಕೊಡಿ ಅಂತ ಬಿಜೆಪಿಗರಿಗೆ ಎಚ್.ಡಿ.ಕೆ ಮನವಿ ಮಾಡಿದ್ದಾರೆ. ನಮ್ಮ ಜನತಾದಳದ ಕಾರ್ಯಕರ್ತರಿಂದ ಇವತ್ತು ಬಿಜೆಪಿಗೆ ಒಂದು ದೊಡ್ಡ ಶಕ್ತಿ ಕೊಡ್ತಾ ಇದ್ದೇವೆ, ದೊಡ್ಡ ಶಕ್ತಿ ಕೊಡ್ತಾ ಇದ್ದೇವೆ. ಜೆಡಿಎಸ್ನ ಯಾರು ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಸನ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡಿದ್ದೇನೆ. ಹಿಂದೆ ಕಾಂಗ್ರೆಸ್ ಯಾವ ರೀತಿ ಕುತ್ತಿಗೆ ಬಿದ್ದಿದ್ದಾರೆ ಪಾಪ ಹೇಳ್ತಾರೆ. ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ ಇಂಥ ವಯಸ್ಸಿನಲ್ಲಿ ನೋವು ಕೊಟ್ಟು ತಾವಾಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿ ದೇವೇಗೌಡರನ್ನ ಹೆಸರನ್ನ ಕೆಡಿಸಿಬಿಟ್ರು ಅಂತೇಳಿ ಇವತ್ತು ಈ ತೀರ್ಮಾನ ನಾನು ಮಾಡಿರ್ತಕ್ಕಂಥದ್ದು ದೇವೇಗೌಡರ ಹೆಸರನ್ನು ಉಳಿಸ್ಲಿಕ್ಕೆ ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ ಹೊರತು ದೇವೇಗೌಡರ ಹೆಸರನ್ನು ಹಾಳು ಮಾಡಲಿಕ್ಕೆ ನನಗಿಲ್ಲ. ಇವತ್ತು ನಾಡಿನ ಜನತೆಯ ಭಾವನೆಗಳಿವೆ, ಆ ಭಾವನೆಗಳಿಗೆ ಸ್ಪಂದಿಸಿದ್ದೇನೆ. ನಾನು ಬಿಜೆಪಿ ನಾಯಕರ ಮನೆಗೆ ಹೋದಂತವರಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರೊಂದು ಕುತಂತ್ರಗಳಾದವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.